ಹಾಯ್ ಫ್ರೆಂಡ್ಸ್, ಉತ್ತರ ಪ್ರದೇಶಕ್ಕೆ ಅಂಟಿಕೊಂಡಿದ್ದ ಮಾಫಿಯಾ ಅನ್ನೋ ಕಳಂಕವನ್ನು ಬಂದೂಕಿನ ನಳಿಕೆಯ ಮೂಲಕ ಕ್ಲೀನ್ ಮಾಡ್ತಿದ್ದಾರೆ ಯೋಗಿ ಆದಿತ್ಯನಾಥ್. ಅವರು ಈ ಹಿಂದೆ ಹೇಳಿದಂತೆ ಡಾನ್ ಅಂತ ಹೇಳ್ಕೊಂಡು ಓಡಾಡ್ತಿರೋ ಒಬ್ಬೊಬ್ಬರನ್ನೇ ಮಣ್ಣಿನಡಿ ಸೇರಿಸ್ತಿದ್ದಾರೆ. ದೇಶದೆಲ್ಲೆಡೆ ಯೋಗಿ ಆದಿತ್ಯನಾಥ್ ಮಾದರಿ ಸರ್ಕಾರ ಬರಬೇಕು ಅನ್ನೋ ಕೂಗು ಶುರುವಾಗಿದೆ. ಹಾಗಾದ್ರೆ ಇಂಥ ಯೋಗಿ ಆದಿತ್ಯನಾಥ್ ಬೆಳೆದು ಬಂದಿದ್ದು ಹೇಗೆ? ಸನ್ಯಾಸಿಯಾಗಿದ್ದ ಇವರು ರಾಜಕೀಯದಲ್ಲಿ ಸೋಲಿಲ್ಲದ ಸರದಾರನಾಗಿದ್ದು ಹೇಗೆ? ಇವರ ಸಹೋದರ ಸಹೋದರಿಯರು ಏನ್ ಮಾಡ್ತಿದ್ದಾರೆ? ಇವರ ಕುಟುಂಬಸ್ಥರು ಮಾಡ್ತಿರೋ ಕೆಲಸ ಕೇಳಿದ್ರೆ ಒಂದು ಕ್ಷಣ ಶಾಕ್ ಆಗುತ್ತೆ. ಯಾಕಂದ್ರೆ ಯೋಗಿ ಆದಿತ್ಯನಾಥ್ 25 ವರ್ಷದಿಂದ ಸಂಸದ, ಸಿಎಂ ಆಗಿ ಅಧಿಕಾರದಲ್ಲಿದ್ರೂ ಕುಟುಂಬ ಆಗ ಹೇಗಿತ್ತೋ ಈಗಲೂ ಹಾಗೆ ಇದೆ. ಅವರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಯೋಗಿ ಜನನ ಮತ್ತು ಬಾಲ್ಯ. ಯೋಗಿ ಆದಿತ್ಯನಾಥ್ ಬಾಲ್ಯದ ಹೆಸರು ಅಜಯ್ ಮೋಹನ್ ಸಿಂಗ್ ಬಿಷ್ಟ್. ಇವರು 1972ರ ಜೂನ್ 5ರಂದು ಉತ್ತರ ಪ್ರದೇಶದ ಪೌರಿ ಗರ್ವಾಲ್ನಲ್ಲಿ ಜನಿಸಿದ್ರು. ಇವರದ್ದು ರಜಪೂತ ಕ್ಷತ್ರಿಯ ಕುಟುಂಬ. ಈಗ ಈ ಭಾಗ ಉತ್ತರಾಖಂಡ್ನಲ್ಲಿ ಬರುತ್ತೆ. ಆಗ ಇದು ಉತ್ತರ ಪ್ರದೇಶಕ್ಕೆ ಸೇರಿದ ಭಾಗವಾಗಿತ್ತು. ಇವರ ತಂದೆ ಆನಂದ್ ಸಿಂಗ್ ಬಿಷ್ಟ್ ಫಾರೆಸ್ಟ್ ರೇಂಜರ್ ಆಗಿದ್ರು. ತಾಯಿ ಸಾವಿತ್ರಿ ದೇವಿ ಗೃಹಿಣಿಯಾಗಿದ್ರು. ಒಟ್ಟು 4 ಗಂಡು ಮಕ್ಕಳು ಮತ್ತು 3 ಹೆಣ್ಣು ಮಕ್ಕಳಿದ್ದ ಕುಟುಂಬವದು. ಆ 7 ಮಕ್ಕಳಲ್ಲಿ ಯೋಗಿ ಆದಿತ್ಯನಾಥ್ 5ನೇಯವರು. ಸಣ್ಣ ಮನೆಯಲ್ಲಿ ಈ ದೊಡ್ಡ ಕುಟುಂಬ ವಾಸವಾಗಿತ್ತು. ಒಂದೇ ಕೋಣೆಯಲ್ಲಿ ಮಧ್ಯದಲ್ಲಿ ಲ್ಯಾಂಪ್ ಇಟ್ಟು ಎಲ್ಲರೂ ಓದ್ತಿದ್ರು. ಕರೆಂಟ್ ಎಲ್ಲ ಇರಲಿಲ್ಲ. ಯೋಗಿ ಆದಿತ್ಯನಾಥ್ ಹೇಮಾವತಿ ನಂದನ್ ಬಹುಗುಣ ಗರ್ವಾಲ್ ಯೂನಿವರ್ಸಿಟಿಯಿಂದ ಗಣಿತ ವಿಷಯದಲ್ಲಿ ಪದವಿ ಪಡ್ಕೊಂಡ್ರು. 1990ರಲ್ಲಿ ಮನೆ ಬಿಟ್ಟ ಅಜಯ್ ಸಿಂಗ್. ಗೋರಖ್ಪುರದಲ್ಲಿ ಯೋಗಿ ಆದ ಅಜಯ್. 1990ರಲ್ಲಿ ಮನೆ ಬಿಟ್ಟ ಯೋಗಿ ಅಯೋಧ್ಯೆ ರಾಮ ಮಂದಿರ ಚಳವಳಿಯಲ್ಲಿ ಭಾಗಿಯಾದರು. ಇದೇ ವೇಳೆ ಗೋರಖ್ನಾಥ್ ಮಠದ ಮುಖ್ಯಸ್ಥರಾಗಿದ್ದ ಮಹಂತ ಅವೈದ್ಯನಾಥ್ ಅವರ ಶಿಷ್ಯರಾದರು. ಆ ಟೈಮಲ್ಲಿ ರಾಮ ಮಂದಿರ ಚಳವಳಿಯ ನೇತೃತ್ವ ವಹಿಸಿದ್ದಿದ್ದೇ ಅವೈದ್ಯನಾಥ್. 2014ರಲ್ಲಿ ಅವೈದ್ಯನಾಥ್ ವಿಧಿವಶರಾದ ಬಳಿಕ ಅವರ ಜಾಗಕ್ಕೆ ಯೋಗಿ ಆದಿತ್ಯನಾಥ್ ನೇಮಕವಾದರು. ಮಠದ ಪ್ರಧಾನ ಮಹಂತರಾಗಿ ಆಯ್ಕೆ ಆದರು. 1999ರಿಂದ ಚುನಾವಣಾ ರಾಜಕೀಯ. ಸೋಲೆ ಕಾಣದ ಸರದಾರ ಈ ಯೋಗಿ. 1998ರಲ್ಲಿ ಯೋಗಿ ಆದಿತ್ಯನಾಥ್ ಗೋರಖ್ಪುರ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿ ಸಂಸದರಾದರು. ಈ ಮೂಲಕ 26 ವರ್ಷದ ಯಂಗೆಸ್ಟ್ ಸಂಸದ ಎನಿಸಿಕೊಂಡ್ರು. ಅಲ್ಲಿಂದ ನಿರಂತರವಾಗಿ ಅಂದರೆ 1999, 2004, 2009, 2014ರಲ್ಲಿ ಗೆದ್ದು ಬಂದರು. 2017ರಲ್ಲಿ ಬಿಜೆಪಿ ಸಿಎಂ ಅಭ್ಯರ್ಥಿಯನ್ನು ಘೋಷಿಸದೆ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆ ಎದುರಿಸಿತು. ಫಲಿತಾಂಶ ಬಂದಾಗ ಭರ್ಜರಿ ಜಯ ಗಳಿಸಿತ್ತು. ಆಗ ಯೋಗಿ ಆದಿತ್ಯನಾಥ್ರನ್ನೇ ಸಿಎಂ ಮಾಡಲಾಯಿತು. ಸಿಎಂ ಆದ ಕೂಡಲೇ ಯೋಗಿ ದೀಪಾವಳಿ ಹಬ್ಬ, ದಿನಕ್ಕೆ 4 ಎನ್ಕೌಂಟರ್, ಡಮ್ ಢಮ್ ಢಮಾರ್. ಇವರು ಅಧಿಕಾರಕ್ಕೆ ಬಂದ ಬಳಿಕ ಹಲವು ಕ್ರಮಗಳನ್ನು ತಗೊಂಡ್ರು. ಮೊದಲಿಗೆ ರಾಜಕೀಯ ಪ್ರೇರಿತ ಸುಮಾರು 20,000 ಕೇಸ್ಗಳನ್ನು ತೆಗೆದ್ರು. ಹುಡುಗಿಯರಿಗೆ ತೊಂದರೆ ಕೊಡೋ ರೋಡ್ ರೋಮಿಯೋಗಳ ನಡುಮುರಿಯಲು ಆಂಟಿ ರೋಮಿಯೋ ಸ್ಕ್ವಾಡ್ ಸ್ಥಾಪಿಸಿದ್ರು. ಗೋವುಗಳ ಕಳ್ಳ ಸಾಗಾಣಿಕೆ ಮೇಲೆ ನಿರ್ಬಂಧ ವಿಧಿಸಿದ್ರು. ಇವರು ಅಧಿಕಾರಕ್ಕೆ ಬಂದ ಮೊದಲ 10 ತಿಂಗಳಲ್ಲಿ ದಿನಕ್ಕೆ 4ರಂತೆ ಎನ್ಕೌಂಟರ್ ಮಾಡಿ ಸುದ್ದಿಯಾದ್ರು. ಈ ಎನ್ಕೌಂಟರ್ ಪರ್ವ ಈಗಲೂ ಮುಂದುವರಿದಿದೆ. ರೌಡಿಗಳನ್ನು, ಮಾಫಿಯಾ ದುಷ್ಟರನ್ನು ಕಂಡಲ್ಲಿ ಹೊಡೆದು ಹಾಕಲಾಗ್ತಿದೆ. ಇದರಿಂದ ಉತ್ತರ ಪ್ರದೇಶದಲ್ಲಿ ರೌಡಿ ಅಂತ ಹೇಳ್ಕೊಳ್ಳೋರು ನಡುಗುವಂತೆ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್. 2022ರಲ್ಲಿ ಮತ್ತೊಮ್ಮೆ ಪ್ರಚಂಡ ಬಹುಮತದೊಂದಿಗೆ ಬಿಜೆಪಿ ವಿನ್ ಆಗಿ ಮತ್ತೆ ಯೋಗಿ ಆದಿತ್ಯನಾಥ್ ಸಿಎಂ ಆಗಿದ್ದಾರೆ. ಯೋಗಿ ಆದಿತ್ಯನಾಥ್ ಕುಟುಂಬ. ನಾವು ಆಗಲೇ ಹೇಳಿದಂತೆ ಯೋಗಿ ಆದಿತ್ಯನಾಥ್ ತಂದೆ ಆನಂದ್ ಸಿಂಗ್ ಬಿಷ್ಟ್ ಒಬ್ಬ ರೇಂಜರ್ ಆಗಿದ್ರು. ಆದರೆ 2020ರಲ್ಲಿ ಅವರು ವಿಧಿವಶರಾಗಿದ್ದಾರೆ. ಅವರ ತಂದೆಯ ಅಂತಿಮ ದರ್ಶನಕ್ಕೂ ಯೋಗಿ ಆದಿತ್ಯನಾಥ್ ಹೋಗಿರಲಿಲ್ಲ. ಆಗ ಕೊರೋನಾ ವಿಪರೀತವಾಗಿದ್ದು ಲಾಕ್ಡೌನ್ ಕೂಡ ಇತ್ತು. ಹೀಗಾಗಿ ಆದಿತ್ಯನಾಥ್ ತೆರಳಿರಲಿಲ್ಲ. ಯೋಗಿ ವಿನ್ ಆದಾಗ ಅವರ ತಂದೆ ಆನಂದ್ ಸಿಂಗ್ ಹೇಳಿದ್ದು ಇಷ್ಟೇ: ಯೋಗಿ ಎಲ್ಲರನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಹೋಗಬೇಕು, ಎಲ್ಲರ ಏಳಿಗೆಗೆ ಕೆಲಸ ಮಾಡಬೇಕು ಅಂತ. ತಾಯಿ ಸಾವಿತ್ರಿ ದೇವಿ ಕೂಡ ಇದೇ ಮಾತು ಹೇಳಿದ್ರು. ಮಗ ಸಿಎಂ ಆಗಿದ್ರಿಂದ ನಮ್ಮ ಲೈಫು ಬಿಂದಾಸ್ ಆಯ್ತು ಅಂತ ಅವರು ಯಾವತ್ತೂ ಭಾವಿಸಲಿಲ್ಲ. ಯೋಗಿ ಆದಿತ್ಯನಾಥ್ ಮನೆಯಿಂದ ಹೊರಗೆ ಬಂದಿದ್ರು ಫೋನ್ ಮಾಡಿ ತಮ್ಮ ಬಳಗದವರ ಜೊತೆ ಮಾತಾಡ್ತಾ ಇರ್ತಾರಂತೆ.
ಶಶಿ ಸಿಂಗ್ ಯೋಗಿಯ ದೊಡ್ಡ ಅಕ್ಕ ಶಶಿ. ಮೊದಲು ಇವರು ಉತ್ತರಾಖಂಡ್ನ ತಮಕೇಶ್ವರ್ನಲ್ಲಿ ಹೂವು ಹಣ್ಣು ಕಾಯಿ ಮಾರ್ತಿದ್ರು. ಈಗ ಅದೇ ಅಂಗಡಿಯನ್ನು ಸ್ವಲ್ಪ ಚೇಂಜ್ ಮಾಡಿ ಒಂದು ಟೀ ತಿಂಡಿಯ ಅಂಗಡಿ ಮಾಡ್ಕೊಂಡಿದ್ದಾರೆ. ಈಗಲೂ ಅದೇ ಟೀ ಅಂಗಡಿಯಿಂದ ಅವರ ಜೀವನ ಸಾಗುತ್ತಿದೆ. ತಮ್ಮ ಸಿಎಂ ಆಗಿದ್ದಕ್ಕೆ ಸಂತೋಷ ಇದೆ, ಆದರೆ ಅವರಿಂದ ಏನೂ ಅನುಕೂಲ ಬೇಡ ಅಂತಾರೆ ಶಶಿ. ಜೊತೆಗೆ ನನ್ನ ತಮ್ಮ ಹೇಳೋದು ಇಷ್ಟೇ, ದುಡಿಯಬೇಕು, ಅದನ್ನೇ ತಿನ್ನಬೇಕು ಅಂತ. ನಮ್ಮದು ಅದೇ ತತ್ವ ಅಂತಾರೆ ಯೋಗಿ ಆದಿತ್ಯನಾಥ್ ಅಕ್ಕ. ಇವರ ನಂತರ ಮತ್ತಿಬ್ಬರು ಅಕ್ಕಂದಿರಿದ್ದು ಅವರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಅವರು ಎಲ್ಲೂ ಮಾಧ್ಯಮದ ಮುಂದೆ ಕಾಣಿಸಿಕೊಳ್ಳೋದು ಇಲ್ಲ. ಅವರು ಏನು ಮಾಡ್ತಿದ್ದಾರೆ ಅಂತಲೂ ಮಾಹಿತಿ ಇಲ್ಲ. ಮಾನವೇಂದ್ರ ಮೋಹನ್ ಇವರು ಯೋಗಿ ಆದಿತ್ಯನಾಥ್ ಅವರ ಅಣ್ಣ. ಇವರು ಕಾಲೇಜೊಂದರಲ್ಲಿ ಕೆಲಸ ಮಾಡ್ತಾರೆ. ಸಾಮಾನ್ಯರಂತೆಯೇ ಜೀವನ ಸಾಗಿಸ್ತಿದ್ದಾರೆ. ಮಾನವೇಂದ್ರ ಅವರ ನಂತರ ಯೋಗಿ ಆದಿತ್ಯನಾಥ್ ಬರ್ತಾರೆ. ಇವರಾದ ಬಳಿಕ ಇಬ್ಬರು ತಮ್ಮಂದಿರಿದ್ದಾರೆ. ಶೈಲೇಂದ್ರ ಮೋಹನ್ ಯೋಗಿ ಆದಿತ್ಯನಾಥ್ ಅವರ ದೊಡ್ಡ ತಮ್ಮ. ಇವರು ಸೇನೆಯಲ್ಲಿ ಸುಬೇದಾರ್ ಆಗಿ ದೇಶ ಸೇವೆ ಮಾಡ್ತಿದ್ದಾರೆ. ಇವರು ಹೆಚ್ಚಾಗಿ ಭಾರತ ಚೀನಾ ಗಡಿ ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿ ಕೆಲಸ ಮಾಡ್ತಾರೆ. ಯೋಗಿ ಬಗ್ಗೆ ಮಾತಾಡೋ ಶೈಲೇಂದ್ರ, ನಮ್ಮ ಇಡೀ ಕುಟುಂಬ ಯೋಗಿ ಆದಿತ್ಯನಾಥ್ರನ್ನು ಮಹಾರಾಜ್ ಅಂತ ಕರಿತೀವಿ. ಅವರು ಸಿಎಂ ಆದ್ಮೇಲೆ ನನಗೆ ಒಂದು ಸಲ ಸಿಕ್ಕಿದ್ರು ಅಷ್ಟೇ. ಆಗ ದೇಶಕ್ಕಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಅವರನ್ನು ಭೇಟಿ ಮಾಡೇ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಮಹೇಂದ್ರ ಸಿಂಗ್ ಬಿಸ್ಟ್ ಯೋಗಿ ಆದಿತ್ಯನಾಥ್ ಅವರ ಕೊನೆಯ ತಮ್ಮ ಮಹೇಂದ್ರ ಸಿಂಗ್ ಬಿಸ್ಟ್. ಇವರು ಸ್ಕೂಲ್ ಒಂದರಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಿದ್ದಾರೆ. ಜೊತೆಗೆ ಎಷ್ಟೇ ಕಷ್ಟ ಆದ್ರೂ ಈಗಲೂ ಸಿಎಂ ಯೋಗಿ ಆದಿತ್ಯನಾಥ್ರಿಂದ ಏನನ್ನೂ ಬಯಸುತ್ತಿಲ್ಲ. ಪ್ರಮಾಣ ವಚನಕ್ಕೂ ಹೋಗಲ್ಲ ಕುಟುಂಬ. ಯೋಗಿ ಆದಿತ್ಯನಾಥ್ ಕುಟುಂಬದ ಜೊತೆಗೆ ಕಾಲ ಕಳೆಯೋದು ತುಂಬಾ ಅಪರೂಪ. ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಕುಟುಂಬದವರು ಹೋಗೋದಿಲ್ಲ. ಬದಲಾಗಿ ಪ್ರಮಾಣ ವಚನ ಸ್ವೀಕಾರದ ದಿನ ಅವರ ಗ್ರಾಮದಲ್ಲಿ ಸಂಭ್ರಮ ಆಚರಿಸಲಾಗುತ್ತೆ. ಅವರ ಮನೆಗೆ ದೊಡ್ಡ ಪ್ರಮಾಣದಲ್ಲಿ ಜನ ಬಂದು ಶುಭ ಕೋರಿ ಹೋಗ್ತಾರೆ. ಆ ಗ್ರಾಮಸ್ಥರೊಂದಿಗೆ ಯೋಗಿ ಆದಿತ್ಯನಾಥ್ ಕುಟುಂಬಸ್ಥರು ಕೂಡ ಸಂಭ್ರಮ ಆಚರಿಸ್ತಾರೆ. ಫ್ರೆಂಡ್ಸ್, ಇದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರನ್ನು ನೋಡಿದ್ರೆ ನಿಮಗೆ ಏನನ್ಸುತ್ತೆ? ಇಂತಹ ಸಿಎಂ ಕರ್ನಾಟಕಕ್ಕೂ ಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.